ನೋಡಿ ಅಲ್ಲಿರ್ತಕ್ಕಂಥ ಮೇಕಿಂಗು, ಅಲ್ಲಿರ್ತಕ್ಕಂಥ ಟ್ಯೂನಲ್ಲಿ ಆ ಮ್ಯೂಸಿಕ್ಕು, ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟು. ನೀವು ಫಿಲ್ಮ್ನ ಇಳಿಯರಾಜ ಎಂತ ಸತ್ತೋಗಿದ್ದ ಪಿಕ್ಚರ್ನು ಕೂಡ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಗೆಲ್ಸಿರೋದುಂಟು. ಅದು ರಜನಿಕಾಂತ್ ಅವಾಗ ಇಳಿಯರಾಜ ಹೇಳ್ತಾರೆ, ಈ ಪಿಕ್ಚರ್ ಅಲ್ಲಿ 3 ಹಾಡು ಹಿಟ್ ಆಗಿದೆ ಅಂದ್ರೆ ಒಂದು ಪಿಕ್ಚರ್ ಅಲ್ಲಿ 1 ಹಾಡು ಹಿಟ್ ಆಗೋದೇ ಕಷ್ಟ. ಅಂಥದ್ರಲ್ಲಿ 3 ಹಿಟ್ ಆಗಿದೆ. ಯಾವತ್ತು ತಿಳ್ಕೊಳ್ಳಿ, ಹಿಟ್ ಮಾಡ್ಬೇಕಂದ್ರೆ ಪಿಕ್ಚರ್ ಪೂರ್ತಿ ಹಿಟ್ ಸಾಂಗ್ಸ್ ಇರ್ಬೇಕೆ ಹೊರತು ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೇಳೋದಲ್ಲ. ಒಳಗಡೆ ಹೋದ ತಕ್ಷಣ ಹೊರಗಡೆ ಬಂದ ತಕ್ಷಣ ಯಾವ ಹಾಡಪ್ಪ ಏನೋ ಅರ್ಥ ಆಗಲ್ಲ ಅಂತ. ನೀವು ಅದೇ ಬೊಂಬೆ ಹಾಡು ನೀವು ಹಾಕಿದ್ರು, ನೀವು ಅದೇ ಗುರುಗಳೇ ಬೊಂಬೆ ಹಾಡಿಗೆ ಮಾತಾಡ್ತಿದ್ರೆ ಟ್ಯೂನ್ ಚೆನ್ನಾಗಿದೆ, ಆ ಟ್ಯೂನ್ ಸ್ವಲ್ಪ ತೆಲುಗು ತಮಿಳು ಎಲ್ಲ ಮಿಕ್ಸ್ ಆಗಿದೆ. ಇದು 5 ಭಾಷೆಗಳಿಗೆ ಹೋಗಿ ಪ್ಯಾನ್ ಇಂಡಿಯಾ ಚಿತ್ರ ಆದಂಗೆ ಅವನ್ನ ಒಳ್ಳೆ ಮಲಯಾಳದವರು, ಒಳ್ಳೆ ಹಿಂದಿಯವರು, ಒಳ್ಳೆ ವಿಶೇಷವಾಗಿರೋ ತೆಲುಗುನವ್ರನ್ನ ಅವನ್ನ ಆರಿಸ್ಕೊಂಡು ಈ ಪಿಕ್ಚರ್ ಇಂದ ಬಹಳ ಚೆನ್ನಾಗಿ ಆಶೀರ್ವಾದ ಪೂರ್ವಕವಾಗಿ ಯಶೋಕ್ ಕೀರ್ತಿ ಪದವಿ ಅವರಿಗೆ ಸಿಗ್ಲಿ ಅಂತ ನಾನು ತುಂಬ ಹೃದಯದಿಂದ ಆಚರಿಸ್ತೀನಿ. ವಿಶೇಷವಾಗಿ ಅವರು ಭಗವಂತ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಡ್ಲಿ. ಆಮೇಲೆ ಕೆಲವರೆಲ್ಲ ಇದ್ದಾರೆ ಈಗೋಗಳು, ಕೆಲವು ಹೀರೋಗಳು ಒಂದೇ ಪಿಕ್ಚರ್ ಮಾಡಿರ್ತಾರೆ, ಡಬ್ಬ ನನ್ನ ಮಕ್ಕಳು ಅಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಿರ್ತಾರೆ, ನಾನೇ ದೊಡ್ಡ ಹೀರೋ ಅಂತಾರೆ. 1000ರಲ್ಲಿ 100 ಪಿಕ್ಚರ್ 60 ಪಿಕ್ಚರ್ ಮಾಡಿದವರು ಕೈ ಕಟ್ಕೊಂಡು ಎಲ್ಲೋ ಇರ್ತಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು 200 ಚಿತ್ರ ಮಾಡಿದ್ರು, ಪಕ್ಕದಲ್ಲಿ ಕೂತ್ಕೊಂಡು ಎಸ್ ನಾರಾಯಣ ಹತ್ರ ಹೇಗ್ ಮಾಡ್ಬೇಕಪ್ಪ, ಹೇಗ್ ಮಾಡ್ಬೇಕು ಅಂತ ಕೇಳ್ಕೊಂಡು, ಅದು ನಯ ವಿನಯ, ಅದು ದೊಡ್ಡ ಮನೆ ಲಕ್ಷಣ. ಆ ನಯ ವಿನಯ ಇವತ್ತು ನೀವು ನೋಡಿ, ಯಾವುದೇ ಮಾಧ್ಯಮದಲ್ಲಿ ದೊಡ್ಡ ಮನೆಯವರು ಯಾತಕ್ಕೆ ಇವತ್ತು ಬೆಳೆದು ನಿಂತಿದ್ದಾರೆ ಅಂದ್ರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಇವತ್ತವರೆಗೂ ಯಾವ ಟಿವಿ ಚಾನಲ್ದಲ್ಲೂ ಕಾಲ್ ಮೇಲೆ ಕಾಲ್ ಹಾಕೊಂಡು ದುರಾಂಕಾರ ನೆಂಟರು ಕೊಟ್ಟಿದ್ದಾರೆ. ಗೌರವದಿಂದ ತಗ್ಗಿ ಬಗ್ಗಿ ನಡೆದಿರ್ತಕ್ಕಂಥ ಅದು ನಮ್ಮ ಸಂಸ್ಕಾರ. ಅದಕ್ಕೆ ಇವತ್ತು ಹೊರಗಡೆ ಪರಭಾಷೆದವರು ಬಹಳ ಜನ ಬಂದ್ಬಿಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ನೀವು ಗೊತ್ತಿಲ್ಲದೆ ಏನು ಮಹೇಶ್ ಬಾಬು ಇದ್ದಾರೆ, ನಮ್ಮ ಕಪಾಲಿ ಚಿತ್ರ ಎಷ್ಟು ದೊಡ್ಡ ಚಿತ್ರ, ಅಂತ ಚಿತ್ರಮಂದಿರ ಗಲ್ಬಿ ಶೋರೂಮ್ ಇದ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡಿ ಒಳ್ಳೆ ಮಾಲ್ ಇದ್ದಂಗೆ ಅಂತ ಒಂದು ಚಿತ್ರಮಂದಿರ ಕಟ್ಟಿದ್ದಾರೆ. ಅಂತ ಒಂದು ಚಿತ್ರಮಂದಿರದಲ್ಲಿ ಇಂಥ ಒಂದು ಪಿಕ್ಚರ್ಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ನೀವು. ಅದಕ್ಕೆ ಕನ್ನಡ ಚಿತ್ರಗಳಿಗೆ ಫಸ್ಟ್ ಅವಕಾಶ ಮಾಡ್ಕೊಡಿ, ತದನಂತರ ಬೇರೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅದಾದ್ಮೇಲೆ ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಅನ್ಕೊಂಡು ಎಲ್ಲರ ಭಿಕ್ಷೆ ಬಿಡೋದಕ್ಕೆ ಕೇಳಂಗ ಆಗ್ಬಾರ್ದು. ನೀವೆಲ್ಲ ಮಾಧ್ಯಮ ಮಿತ್ರರು ಯಾರಿದ್ದೀರಾ, ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಯಾರು ಬಂದಿದ್ದೀರಾ, ಯಾರೆಲ್ಲ ಟಿವಿನಲ್ಲಿ ಕೂತಿದ್ದೀರಾ, ನೀವು ಫಸ್ಟ್ ನನ್ನ ಹೆಂಡತಿ, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ ಫಸ್ಟ್ ಇಟ್ಕೊಳ್ಳಿ. ಅದಕ್ಕೇನೆ ದೇಶ ಬೆಳೆಯೋದು. ಯಾವತ್ತು ಪಕ್ಕದ ಮನೆ ಪಕ್ಕದ ಊರು ಗುಡ್ಸಕ್ ಹೋಗ್ಬೇಡಿ, ಯಾವ ಎಂಜಿನಾಯಿ ಕಾಸಿಗೋಸ್ಕರ. ನಮ್ಮನ್ನು ಬೆಳೆಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡ್ರೆ ಕನ್ನಡ ಉಳಿಸ್ಬೇಕಾಗುತ್ತೆ. ಆದ್ರಿಂದ ರಾಜೇಂದ್ರ ಸಿಂಗ್ ಬಾಬು ಅವರ ಮಗನಿಗೆ ಒಳ್ಳೆ ಯಶೋಕ್ ಕೀರ್ತಿ ಸಿಗಲಿ, ನಿಮ್ಮೆಲ್ಲರೂ ಪ್ರೋತ್ಸಾಹ ಪರಿಪೂರ್ಣವಾಗಿರ್ಲಿ. ನಾಗೇಂದ್ರ ಪ್ರಸಾದ್ ಮೊದಲಿಂದ ಪಾಪ ಹಾಡು ಹೇಳ್ಕೊಂಡು ಎಷ್ಟೋ ವಿಶೇಷವಾಗಿ ವೀಳ್ಯದೆಲೆ ಅಡಿಕೆ ಹಾಕೊಂಡು ಅವ್ನು ಮೂಡಿದ್ದಂಗೆ ಇದು ಒಳ್ಳೆ ಚೆನ್ನಾಗಿ ಬರ್ದಿದ್ದಾರೆ, ಬಹಳ ಚೆನ್ನಾಗಿ ಬರೆದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹಾಡುಗಳನ್ನ ಮಾಡಿರ್ತಕ್ಕಂಥದ್ದು. ಆ ರಿದಮಿಕ್ ಸೆನ್ಸ್ ಇದ್ದು ಒಂದೇನು ಅಂದ್ರೆ, ಇದ್ರಲ್ಲಿ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಚಿತ್ರ ಮಾಡೋ ಸಮಯಕ್ಕೆ ಇದ್ರಲ್ಲಿ ಒಂದು ಒಳ್ಳೆ ಗುರುಗಳ ಪಾತ್ರ ನಾನು ಮಾಡ್ಬೋದಾಗಿತ್ತು, ಪಾಪ ಕರೆದಿಲ್ಲ, ನಾನು ಸುಮ್ಮನೆ ಆಗುತ್ತೆ ಇರ್ಲಿ. ಆದ್ರೂ ಸಹ ಅರ್ಪಿಸುವಾಗ ಹೇಳಿದಾಗ ಬಂದಾಗಿದ್ರೆ ಇನ್ನೂ ಚೆನ್ನಾಗಿರೋದು. ಇರ್ಲಿ, ಎಲ್ಲಾ ದೇವಾನುಗ್ರಹ ಭಕ್ತ ಪ್ರಿಯರೇ ಬಂದಿರತಕ್ಕಂಥವ್ರು ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಪರಿಪೂರ್ಣವಾಗಿರ್ತಕ್ಕಂಥ ಈ ಯಶೋಕ್ ಕೀರ್ತಿ ಕಾರ್ಯಕ್ರಮ ಕರೆದಿದ್ದಕ್ಕೆ ಆ ಗೌರವದಿಂದ ಆ ಸಂಸ್ಥೆ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಸಿಲ್ಕ್ ಮಂಜುಗಾಗ್ಲಿ, ಆ ಡೈರೆಕ್ಟರ್ಗಾಗ್ಲಿ, ಅವ್ರ ಜೊತೆ ಇರ್ತಕ್ಕಂಥ ಪಾರ್ಟ್ನರ್ಗಾಗ್ಲಿ, ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಹೆಸರು ಮತ್ತೋಯ್ತು, ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವನ್ನೆಲ್ಲ ಕೂತ್ಕೊಂಡು ತೆಗಿಬೇಕಷ್ಟೇ, ಎಲ್ಲೋ ಕೂತಿದ್ದಾಗ ಆ ಮ್ಯೂಸಿಕ್ ಸೆನ್ಸ್ ಎಲ್ಲ ತೆಗಿಬೇಕು. ಅದು ತೆಗೆದಾಗ ಬಹಳ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆದಿತ್ಯನೂ ಅದ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಆಗಿರ್ಲಿ. ನಿಮ್ಗೆಲ್ರಿಗೂ ಆಶಿಸ್ತಾ, ಎಲ್ಲರೂ ಶುಭವನ್ನು ಕೊಡ್ತಾ ಒಳ್ಳೇದಾಗಲಿ ಮುಖಾಂತರ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ, ಪಾಪ ಸೀಕೆ ಚಂದ್ರನು ಇತ್ತಾನೆ ಬಂದರು, ಬಹಳ ಸಂತೋಷ. ಅಡಿಗೆಗಳು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆ ಬಾಬು ಅವರ ಆತ್ಮೀಯ ವಿಚಾರವಾಗಿರ್ತಕ್ಕಂಥ ಮಿತ್ರರವರೆಲ್ಲ ತುಂಬಾ ಸಂತೋಷ. ಹಿರಿಯರು ಕರೆದಿದ್ದೀರಾ. ಇವತ್ತು 75 ವಯಸ್ಸಾದ್ರೂ ನಮ್ಮಲ್ಲಿ ಡಿಗ್ರಿ ನಾಗರಾಜ್ ಅವರು ಬಂದಿದ್ದಾರೆ. ಆ ಗೌರವ ಕೊಟ್ಟು ಅಂಥವ್ರನ್ನೆಲ್ಲ ಕರೆದಿದ್ದಾರೆ. ಯಾವತ್ತು ತಿಳ್ಕೊಳ್ಳಿ, ಹಳೆಯನ್ನ ನೀರನ್ನು ಮರಿಬಾರ್ದು. ಯಾವತ್ತು ಜಲ್ದಿ ಆಡಿದ್ರೆ ಹಳೆ ನೀರಿನಲ್ಲಿ ಎಷ್ಟೋ ಅನುಭವಗಳಿರುತ್ತೆ. ಅವ್ರಲ್ಲಿರ್ತಕ್ಕಂಥ ಆಶೀರ್ವಾದನೆ ತುಂಬ ಹೃದಯ. ಅದರಲ್ಲಿ ಆದಿತ್ಯ ತುಂಬಾ ಮೆಚ್ಕೋಬೇಕು. ಏನಂದ್ರೆ ನಮ್ಮ ಹಳೆಯರು ಎಲ್ಲರೂ ಇರಬೇಕು ಅನ್ನೋ ಆ ಒಂದು ನಿಯತ್ತು, ಆ ಒಂದು ವಿನಯತೆ ಅವನಲ್ಲಿದೆ. ಆ ವಿನಯತೆ ಅವನು ಕಾಪಾಡುತ್ತೆ ಮುಖಾಂತರ ಚಾಮುಂಡೇಶ್ವರಿ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಸಾಧಾರಣ ಮೈಕ್ ಇಟ್ಕೊಟ್ರೆ ನಾನು ಗಂಟೆಗಟ್ಟಲೆ ಮಾತಾಡ್ತೀನಿ. ಜಯದೇವಿ ಶಾಲೆ ಮೈಕ್ ಕೊಟ್ಟರು ಒಂದು ಗಂಟೆಗಟ್ಟಲೆ ಕುತ್ಕೋಬೇಡಿ ಅಂತ. ಆದರೂ ಸಹ 1-2 ನಿಮಿಷ ಹೆಚ್ಚು ಮಾತಾಡಿದೆ, ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.